ಅಪ್ಪ ಏನೋ ಹೆಸರು ಕಲಿಸ್ತಿದ್ಯಾ? ಏನದು ಬ್ರೋ? ಏನೋ ಹೆಸರು ಬ್ರೋ. ನಿಮ್ಮ ಫ್ರೆಂಡ್ಸ್ ಇವಾಗ ಇಲ್ಲಿ ಸೌಂಡ್ ಬಿತ್ತು ಬ್ರೋ, ಏನೋ ಬಿತ್ತು. ಪ್ಲೀಸ್ ಗಾಬರಿ ಆಗ್ಬೇಡ ಬ್ರೋ, ಸೈಲೆಂಟ್. ಅಲ್ಲ ಬ್ರೋ, ನಾವು ಜಾಸ್ತಿ ಎದುರಿದ್ರೆ ನಮ್ಗೆ ಅಟ್ಯಾಕ್ ಆಗೋ ಚಾನ್ಸಸ್ ಆಗುತ್ತೆ. ಎಲ್ಲ ಕಡೆಯಿಂದನೂ ಮ್ಯಾನ್ ಹ್ಯಾಂಡ್ಲ್ ಮಾಡ್ತೈತೆ ಅದು. ರೂಮಲ್ಲಿ ಏನೋ ಬಂದು ಹೋಯ್ತು ಬ್ರೋ. ಅಯ್ಯೋ ಸೌಂಡ್ ಬ್ರೋ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದುಬಿಟ್ಟು ನಾವು ಒಂದು ಅಬಾಂಡೆಂಟ್ ಕಾಲೇಜ್ ಹತ್ರಕ್ಕೆ ಬಂದಿದ್ದೀರಿ. ಈ ಲೊಕೇಶನ್ ಸ್ಟೋರಿ ಬಂದ್ಬಿಟ್ಟು ಇಲ್ಲಿ ಕಾಲೇಜು ಮತ್ತು ಹಾಸ್ಟ್ಲು ಎರಡೂ ಒಂದೇ ಸರಿ ಕಟ್ಸಿದ್ದಾರೆ. ಮತ್ತು ಇದು ಫುಲ್ಲು ಸಕ್ಸಸ್ಫುಲ್ಲಾಗಿ ರನ್ನಿಂಗ್ ಆಗ್ತಿರೋ ಅಂಥ ಕಾಲೇಜು. ಇಲ್ಲಿ ಬಂದ್ಬಿಟ್ಟು ಏನಾಗಿದೆ ಅಂತಂದರೆ, ಕಟ್ಸೋ ಟೈಮಲ್ಲಿ ಒಂದು ಲೇಡೀಸು ಸತ್ತೋಗಿದ್ದಾರೆ ಮತ್ತು ಒಂದು ಜೆಂಟ್ಸೂ ಸತ್ತೋಗಿದ್ದಾರೆ. ಆ ಟೈಮಲ್ಲಿ ಸ್ಟೂಡೆಂಟ್ಸ್ಗೆ ಪಾಠ ಹೇಳ್ಬೇಕಾದ್ರೆ ಬೋರ್ಡಲ್ಲಿ ಬಂದ್ಬಿಟ್ಟು ಒಂದು ಅಲ್ಲೇನು ಪಾಸ್ ಆಗ್ತೈತೆ ಬ್ರೋ. ಆ ಕಡೆ ಕಾರ್ನರಲ್ಲಿ ನೋಡಿ, ಸೌಂಡ್ ನೋಡಿ, ಸೌಂಡ್. ಹೌದೌದು ಬ್ರೋ. ಅಲ್ಲಿ ನೋಡಿ ಬ್ರೋ. ಓ ನೋಡಿ ಬ್ರೋ, ಏನು ಬ್ರೋ ಅದು? ಬ್ರೋ ಬನ್ನಿ ಬ್ರೋ. ಸ್ಟಾರ್ಟಿಂಗ್ ಹಿಂಗೆ ಬರ್ತೈತಲ್ಲ ಬ್ರೋ. ಝೂಮ್ ಮಾಡಿದಾರಾ? ಬ್ರೋ ಸೌಂಡ್ ಆಗ್ತಾನೆ ಇದೆ ಬ್ರೋ ಅಲ್ಲಿ ಕಾರ್ನರಲ್ಲಿ. ಆ ಕಡೆ ಕಾರ್ನರಲ್ಲಿ ನೋಡಿ, ಅಲ್ಲಿ. ಸೊ ನಿಮಗೆ ಗೈಸ್, ನಿಮಗೆ ಹೋಯ್ತಾ ನಾನು ಈ ಲೊಕೇಶನ್ ಸ್ಟೋರಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಬಂದ್ಬಿಟ್ಟು ನಾನು ನಮ್ಮ ಜೊತೆ ಅಭಿಷೇಕ್ ಬ್ರೋ ಇದ್ದಾರೆ. ಅಭಿಷೇಕ್ ಬ್ರೋ ಮತ್ತು ಈ ಕಡೆ ಪ್ರಜ್ವಲ್ ಬ್ರೋ ಇದ್ದಾರೆ, ಮತ್ತು ಇಲ್ಲಿ ಯಶವಂತ್ ಬ್ರೋ. ಸೊ ಇವತ್ತು 4 ಜನ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಂದಿದ್ದಾರೆ. ಬ್ರೋ ಲೊಕೇಶನ್ ನೋಡಿದ್ರೆ ಹೆಂಗೆ ಅನಿಸ್ತಿದೆ? ಬ್ರೋ ನಿಜವಾಗ್ಲೂ ಭಯಂಕರವಾಗಿದೆ. ನೋಡ್ತಾ ಇದ್ರೆ ಅದರಲ್ಲೂ ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಒಂಥರ ಸೌಂಡ್ಸ್ಗಳು, ಅದರಲ್ಲೂ ಎಸ್ಪೆಷಲಿ ಆ ಕಾರ್ನರಲ್ಲಿ ಇದೆಯಲ್ಲ, ಹೆವಿ ಸೌಂಡ್ ಬರ್ತಾ ಇದೆ. ಕ್ಲಿಯರಾಗಿ ನೋಡಿದ್ರೆ ನಿಜವಾಗ್ಲೂ ಅಲ್ಲಿ ನೋಡಿ ಆ ಕಡೆ ತಿರುಗಿಸಿ ಬ್ರೋ. ಹೋಗೋಣ. ಹೆವಿ ಆ ಕಡೆ ಹೆವಿ ಲಾಸ್ಟಲ್ಲಿ ಸೌಂಡ್ ಬರ್ತೈತೆ ಅಲ್ಲಿ. ಆ ಕಡೆ ಲಾಸ್ಟ್ ನೋಡಿ, ಆ ಕಡೆ ಫಸ್ಟಿಂದ ಸೆಕೆಂಡ್ ಬಂದು. ಹೌದು ಬ್ರೋ. ಹೌದು ಬ್ರೋ. ಶಾಡೋ ಪಾಸ್ ಆಗ್ತಿದೆ, ಶಾಡೋ ಥರ ಹೋಗೈತೆ. ಸರಿ ಹೋಗೋಣ. ನೋಡಿ ಬ್ರೋ ಸೌಂಡು. ಹೌದು ಬರ್ತಿದೆ ಬನ್ನಿ ಬ್ರೋ. ಹೋಗೋಣ ಬನ್ನಿ ಬ್ರೋ. ಸೊ ಗೈಸ್, ಇಲ್ಲಿ ಲೊಕೇಶನಲ್ಲಿ ಏನಾಗಿದೆ ಅಂತಂದರೆ, ಹುಡುಗರೆಲ್ಲ ಚೆನ್ನಾಗಿ ರನ್ನಿಂಗ್ ಆಗ್ತಾಯಿತ್ತು ಕಾಲೇಜು. ರನ್ನಿಂಗ್ ಆಗೋ ಟೈಮಲ್ಲಿ ಹುಡುಗರು ಪಾಠ ಹೇಳೋ ಸಮಯದಲ್ಲಿ ಒಂದು ಬೋರ್ಡಲ್ಲಿ ಒಂದು ಆಕಾರ ಮುಖ ಹಿಂಗೆ ಆಚೆ ಕಡೆ ಬಂದು ನೋಡಿ ಹೋಗಿರೋ ಥರ ಸ್ಟೂಡೆಂಟ್ಸ್ ಎಲ್ಲರೂ ನೋಡಿದ್ದಾರೆ. ಅವತ್ತಿಂದ ಈ ಕಾಲೇಜನ್ನ ಬಿಟ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಯಾವ ಸ್ಟೂಡೆಂಟ್ಸು ಇಲ್ಲಿಗೆ ಬರೋಕ್ಕೆ ಹೆದರ್ತಾರೆ. ಅದರಿಂದ ಇದು ಅಬಾಂಡೆಂಟ್ ಆಗಿಬಿಟ್ಟಿದೆ. ಸೊ ಈ ಲೊಕೇಶನ್ನು ಅಬಾಂಡೆಂಟ್ ಆಗಿಬಿಟ್ಟು 30 ವರ್ಷ ಆಗಿದೆ. 30 ವರ್ಷದಿಂದ ಈ ಲೊಕೇಶನ್ ಹಿಂಗೆ ಹಾಲು ಬಿದ್ದಿದೆ. ಸೊ ಇಲ್ಲಿ ಸುತ್ತಮುತ್ತ ಇರೋ ಜನ, ಊರು ಏನಿದೆಯೋ, ಈ ಜಾಗನ ಕಂಡ್ರೆ ಇವತ್ತಿಗೂ ಭಯ ಬೀಳ್ತಾರೆ. ಸೊ ಇವತ್ತು ನಾವು ಈ ಲೊಕೇಶನ್ ಒಳಗಡೆ ಎಂಟ್ರಿ ಕೊಡೋಣ, ಇಲ್ಲೇನು ನಡೆಯುತ್ತೆ ಅಂತ ಟ್ರೈ ಮಾಡೋಣ. ಬನ್ನಿ ಬ್ರೋ ಇಲ್ಲೇನೋ ಸೌಂಡು ನೋಡಿ ಇಲ್ಲಿ ಏನೋ ಹೋಯ್ತು. ಇಲ್ಲಿ ಒಳಗಡೆ ಇಲ್ಲೇನೋ ಪಾಸ್ ಆಯಿತು ಬ್ರೋ. ಇಲ್ಲಿ ಒಳಗಡೆ ಏನೋ ಆಫ್ ಆಗ್ತೈತೆ ಬ್ರೋ. ಕ್ಯಾಮ್ರಾನು ಆಫ್ ಆಗ್ತೈತೆ ಬ್ರೋ. ಆಫ್ ಮಾಡಿ ಇರು ಗೈಸ್. ಇಲ್ಲಿ ನೋಡಿ, ರೆಕಾರ್ಡಿಂಗ್ ಸ್ಟಾಪಿಂಗ್ ಅಂದ್ಬಿಟ್ಟು ಬರ್ತೈತೆ ಬ್ರೋ. ಏನು ಬ್ರೋ ಇದು? ಅಯ್ಯೋ ಶಟ್ ಬ್ರೋ. ಮಾಮೂಲಿ ಮನುಷ್ಯರು ಮಾತಾಡ್ತೀಯ, ನಮ್ಮ ಕಡೆ ಭಯ ಆಗ್ತೈತೆ. ಎಲ್ಲ ಇನ್ನೂ ಒಳಗಡೆ ಹೋಗಿಲ್ಲ.
ಇಲ್ಲಿ ಒಳಗಡೆ ಹೋಯ್ತು ಬ್ರೋ. ಏನೋ ಇದ್ ಕಡೆ ಪಾಸ್ ಆಯ್ತು ಬ್ರೋ. ಇದ್ ಕಡೆ ಬಂತು ಬ್ರೋ ಅದು ಗೇಟ್ ಹಾಕಿದೆ. ಇಲ್ಲ ಬ್ರೋ, ಹತ್ತು ಕಡೆಯಿಂದ ಬಂತು ಬ್ರೋ. ಸರಿ, ಒಳಗಡೆ ಹೋಗಿ ನೋಡೋಣ ಬನ್ನಿ. ಇದೇನು ಕ್ಯಾಮ್ರಾ ಆಫ್ ಆಗಿ ಏನಾಗ್ತೈತೆ? ಯಾರು ನಿಂದ ಬ್ರೋ? ಸೊ ನೋಡಿ ಫ್ರೆಂಡ್ಸ್, ಇದೆಲ್ಲ ಫುಲ್ಲು ಕಾಡು ಮಧ್ಯದಲ್ಲಿರುವಂಥ ಲೊಕೇಶನ್ ಇದು. ಸುತ್ತಮುತ್ತ ಒಂದು 4-5 ಕಿಲೋಮೀಟ್ರ್ವರೆಗೂ ಯಾವುದು ಊರಿಲ್ಲ. ಎಲ್ಲಿ ಬ್ರೋ? ಇಲ್ಲಿ ಜಾಗ ಇಲ್ವಾ? ಎಲ್ಲಿಂದ ಬರಬೇಕು ಬ್ರೋ? ನೋಡ್ಕೊಳ್ಳಿ, ಯಾವ ಗೀವ್ ಇರುತ್ತೆ. ಬನ್ನಿ ಬ್ರೋ. ಹುಷಾರು ಬ್ರೋ, ಹುಷಾರಾಗಿ ನೋಡ್ಕೊಂಬನ್ನಿ. ಹಾಂ, ಅಮಾವಾಸ್ಯೆಯಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಕರ್ಕೊಂಡು ಬಂದಿರೋದು. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಆ್ಯಕ್ಚುಲಿ ಅಮಾವಾಸ್ಯೆ. ಎಲ್ಲಿ ಏನಿಲ್ಲ ಬಾ ಬ್ರೋ. ನೋಡಿ ಫ್ರೆಂಡ್ಸ್, ಅಳಿತಾ ಇದೆ ಬ್ರೋ, ಅಳಿತಾ ಇದೆ. ಆ ಕಡೆ ಮೂಲೆಯಲ್ಲಿ ಬ್ರೋ ಎಂಟ್ರಿ ಇದೆಯಾ? ಇದೆ. ಹೌದು ಬ್ರೋ, ಕಾಲೇಜು. ಬಾ ಹತ್ತು ಕಡೆ ಹಾಕಿ ಅಳಿತಾ ಇರೋ ಸೌಂಡು ಕೇಳಿಸೈತಾ? ಇದೆ ಬ್ರೋ. ಏನು ಬ್ರೋ ಸೌಂಡು? ಓಯ್, ಏನೋ ಸೌಂಡ್ ಬಂತು. ಕೇಳಿಸ್ತಾ? ಸೌಂಡ್ ಬಂತು ಫ್ರೆಂಡ್ಸ್, ಇಲ್ಲೇನೋ ಸೌಂಡ್ ಬಂತು. ಓಯ್, ಯಾರು ಬನ್ನಿ ಬ್ರೋ. ಅದು ನಾರ್ಮಲ್, ಬನ್ನಿ ಬ್ರೋ, ಏನಾಗಲ್ಲ. ಬನ್ನಿ. ಬಾ ಬ್ರೋ. ಓಯ್, ಇರು ಬ್ರೋ. ಯಾರಾದರೂ ಇದ್ದೀರಾ ಇಲ್ಲಿ? ಈ ಸೌಂಡು ಫ್ರೆಂಡ್ಸ್, ಇಲ್ಲೇನೋ ಕಿಚ್ಚೋ ಥರ ಸೌಂಡ್ ಬಂತು. ಅಪ್ಪ ಯಾರದು? ಯಾಕೆ ಅಳ್ತಿದ್ದೀರಾ? ಯಾರಾದರೂ ಇದ್ದೀರಾ ಇಲ್ಲಿ? ಯಾರೋ ಲೇಡೀಸ್ ಅಲ್ಲೋ ಥರ ಸೌಂಡ್ ಫ್ರೆಂಡ್ಸ್. ಜಸ್ಟ್ ಮಿಸ್ಸು, ಏನೋ ಬಿತ್ತು ಬ್ರೋ. ತಲೆ ಮೇಲೆ ಬೀಳೋದು. ಈ ಕಡೆ ಬನ್ನಿ ಬ್ರೋ. ಏನು ಬಿತ್ತು ಬ್ರೋ? ಇಲ್ಲಿಂದ ಬಂತು ಬ್ರೋ. ಏನೋ ಬ್ರೋ,
ಅಯ್ಯೋ ಶಟ್. ಬ್ರೋ 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 ಅಲ್ಲಿ ಆ ಕಡೆ ಅಲ್ಲೆಲ್ಲ ಸೌಂಡ್ ಬರ್ತೈತೆ ಬ್ರೋ. ಅಲ್ಲಿ ಬ್ರೋ 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 ಆ ಕಡೆ ಸೌಂಡ್ ಬರ್ತೈತೆ. ಅಲ್ಲಿ ಫುಲ್ ಆ ಟಾಪಲ್ಲೆಲ್ಲ. ಯಾರಾದ್ರು ಇದ್ದೀರಾ ಇಲ್ಲಿ? ಇಲ್ಲಿ ಯಾರಾದರೂ ಬಂದ್ಬಿಟ್ಟಾರ ಆಮೇಲೆ. ಎಲ್ಲಿ ಬ್ರೋ? ಸೌಂಡ್ ಸಣ್ಣ ನಾರ್ಮಲಾಗಿ ಬರುತ್ತೆ, ಅದಕ್ಕೆ ಇದು ಜಾಸ್ತಿ ಗಾಬರಿ ಆಗಬೇಡಿ. ಇಲ್ಲ ಬ್ರೋ, ಇದು ಓಪನ್ ಆಯಿತು, ಓಪನ್ ಆಗಿ ರನ್ನಿಂಗು ಆಯಿತು. ಆ ಟೈಮಲ್ಲಿ ಒಬ್ರು ಜೆನ್ಸ್ ತೀರೋದ್ರು. ಅದಾದಮೇಲೆ ಏನಾಗಿದೆ ಅಂದರೆ, ಇರು ಇಲ್ಲಿ ನೋಡಿ, ನಾವು ಯಾವುದೇ ರೀತಿ ನಿಮಗೆ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ದಯವಿಟ್ಟು ಇಲ್ಲಿ ಯಾರಾದರೂ ಇದ್ದರೆ ನಮ್ಗೆ ಯಾವ ರೀತಿ ತೊಂದರೆ ಮಾಡಬೇಡಿ. ದಯವಿಟ್ಟು ಇದೊಂದು ರಿಕ್ವೆಸ್ಟ್ ನಿಮ್ಮ ಹತ್ರ. ನಿಮ್ಗೇನಾದರೂ ಸಹಾಯ ಬೇಕಿದೆಯಾ? ಆಮೇಲೆ ಗಬ್ಬಿಲ ಇದೆ ಬಿಡು. ಬ್ಯಾಟ್ ಸೌಂಡ್ ಅದೇ ಮಾಡಿದ್ದು ಮತ್ತೆ ಅಲ್ಲ, ಸೌಂಡ್ ಬಂತು ಫ್ರೆಂಡ್ಸ್. ಹೆಂಗೋ ಇರು ಬ್ರೋ, ಜಾಸ್ತಿ ಗಾಬರಿ ಆಗಬೇಡ ಬ್ರೋ, ದಯವಿಟ್ಟು ಬ್ರೋ. ನಿಮ್ಗೆಲ್ಲರಿಗೂ ಹೇಳೋದು ಏನು ಗೊತ್ತಾ, ಜಾಸ್ತಿ ಗಾಬರಿ ಆಗಬೇಡಿ, ಮೈಂಡ್ ಸೆಟ್ ಕಂಟ್ರೋಲ್ ಮಾಡಿ. ಸೌಂಡ್ಸ್ ಬಂದರೂ ನಿಮಗೆ ಸೌಂಡ್ಸ್ ಕೇಳಿಸಿದ್ರು ಕೇಳಿಸ್ತಾ ಇಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡಿ. ಬೇಕಾದ್ರೆ ಏನಾಯ್ತು ಬ್ರೋ? ಇಲ್ಲೆಲ್ಲ ಅಕ್ಕಿ ಎಲ್ಲ ಇದೆಯಲ್ಲ ಬ್ರೋ, ಈ ಏನು ಇಲ್ದಿರೋ ಜಾಗದಲ್ಲಿ ಅವಕ್ಕೆ ಎಲ್ಲಿ ಸಿಗುತ್ತೆ ಬ್ರೋ? ಊಟ ಗೀಟ ಇಲ್ಲ. ಅಯ್ಯೋ ಗುರು, ಅದೋ ಥರ ಸೌಂಡು ಎಲ್ಲಿ ಬಂದಂತ ಗೊತ್ತಿಲ್ಲ. ಅದಕ್ಕೆ ಒಂದೊಂದು ರೂಮೇ ಚೆಕ್ ಮಾಡೋಣ. ಇದಕ್ಕೆ ಗಾಬರಿ ಆಗಬೇಡಿ ಬ್ರೋ, ಬನ್ನಿ ಬ್ರೋ. ಏನಿಲ್ಲ. ಯಾಕೆ ಬ್ರೋ ಜಾಸ್ತಿ ಅಲ್ಲೇ ಫೋಕಸ್ ಮಾಡ್ತಿದ್ದೀರಾ? ಜಾಸ್ತಿ? ಯಾಕೆ ಬ್ರೋ? ಅಲ್ಲಿ ಹಿಂದೆನೇ ಬರ್ತಾಯಿತ್ತು ಬ್ರೋ. ಏನಿಲ್ಲ ಬಿಡು ಬ್ರೋ, ನೀನು ಇಮ್ಯಾಜಿನೇಷನ್ ಅದು ಅಷ್ಟೇ. ಜಸ್ಟು ಬ್ರೋ ಇದೇನು ಬ್ರೋ, ಇದು ಒಂದೊಂದಾಗಿ ಅಪ್ಪ ನೋಡಿ. ಯಾವುದಲ್ಲ ಇದು ಬಾತ್ರೂಮ್ ಬಿಡು ಬ್ರೋ, ಸೇಫ್ ಆಗಿದೆ. ಇರಿ ಬ್ರೋ, ನಾನು ನೋಡ್ತೀನಿ. ಓಕೆ ಅಲ್ಲ ಏನಿಲ್ಲ ಬ್ರೋ. ಸೌಂಡ್ಗಳ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ಬ್ರೋ. ಯಾರೋ ಹುಡುಗಿ ಅಡಿತಾ ಹೆವಿ ಸೈಕಾಗಿ ಹುಡುಗಿ ಬ್ರೋ ಅಡಿತಾ ಇರೋದು. ಸೈಕಾಗಿ ಕೆಲಸಿದೆ ಸೌಂಡು. ಇಷ್ಟಕ್ಕೆ ಹಿಂಗಾದ್ರೆ ಇನ್ನೂ ನಾವು ಏನು ಸೌಂಡ್ ಅದು? ಕಿಟಕಿ ಸೌಂಡು. ಬ್ರೋ ಇಲ್ಲ ಬ್ರೋ, ಕಿಟಕಿದೆ ಸೌಂಡ್ ಬಂದಿತ್ತು, ಬಟ್ ಅದು ಹೆಂಗೆ ಬಂತಂತ ಗೊತ್ತಿಲ್ಲ. ಬ್ರೋ, ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಜನ
ಕಡೆ ಲಾಸ್ಟ್ ಏನು ಹೋಯ್ತು ಬ್ರೋ ಬ್ರೋ ಏನು ಬ್ರೋ ಅದು ಎಲ್ಲಿ ಬ್ರೋ? ಸೈಡಲ್ಲಿ ಆ ಪಾಯಿಂಟ್ ಹತ್ರ ಬ್ರೋ ಅಲ್ಲಿ ಕಾಣಿಸ್ತೇನೆ ಬ್ರೋ ಸೈಡಲ್ಲಿ ಸುಮ್ಮನೆ ಬೆಳ್ಕೊಂಡ್ಬಿಟ್ಟೈತೆ 30 ವರ್ಷ ಆಯಿತು. ಕುತ್ಕೊಂಡಂಗಿದ್ದಾರೆ ನೋಡಿ ಬ್ರೋ. ಅಲ್ಲಿ ಹತ್ತು ಕಡೆ ಕೆಳಗಡೆ ಒಂದು ಗ್ರೇಟ್ ಗೇಟ್ ಇದೆ. ಎಲ್ಲಿ ಬ್ರೋ? ಅಲ್ಲಿ ಬ್ರೋ ವೈಟಾಗಿ ಕಾಣಿಸ್ತಾ ಇದೆ ಬ್ರೋ. ಏನಿಲ್ಲ ಬಿಡು ಬ್ರೋ, ತಲೆ ಕೆಡ್ಸ್ಕೊಂಬೇಡ ಬ್ರೋ. ಏನಾಗಿರೋದಂದರೆ ಅಭಿಷೇಕ್ ಬ್ರೋ, ಸ್ಟೂಡೆಂಟ್ಸ್ಗೆ ಪಾಠ ಹೇಳ್ಬೇಕಾದ್ರೆ ಆ ಬೋರ್ಡ್ ಇರುತ್ತಲ್ವಾ ಬ್ರೋ 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 ಸೌಂಡ್ ಬರ್ತೈತೆ ಬ್ರೋ. ಬ್ರೋ ಆ ಸ್ಟೋರಿ ಹೇಳ್ಬೇಕಾದ್ರೆ ಸೌಂಡ್ಸ್ ಬರ್ತಿದೆ. ನಿಮ್ಮ ಸ್ಟೋರಿ ಹೇಳ್ತಿದ್ದೀರಾ? ರೂಮಲ್ಲಿ ಏನೋ ಬಂದು ಹೋಯ್ತು ಬ್ರೋ. ಏನು ಅಯ್ಯೋ ಸೌಂಡ್ ಬ್ರೋ. ಬ್ರೋ ಬ್ರೋ ಅದು ಬಂದು ಏನಿದ್ರು ಈ ಥರ ಅಲ್ಲಿ ಸೌಂಡ್ ನೋಡಿ ಬ್ರೋ. ಯಾರಾದರೂ ಇದ್ದೀರಾ ಇಲ್ಲಿ? ನೀವು ಇದೀರಾ ಅಂತ ನನಗೆ ಗೊತ್ತಾಯ್ತು ಕ್ಲೀನಾಗಿ. ದಯವಿಟ್ಟು ಈ ಥರ ಸೌಂಡ್ಸ್ ಎಲ್ಲ ಮಾಡಿ ನಮ್ಮನ್ನ ಎದುರಿಸೋಕೆ ಟ್ರೈ ಮಾಡಬೇಡಿ ಬ್ರೋ. ಸರೌಂಡಿಂಗ್ ಕೇಳಿಸಿದೆ ಫುಲ್. ಮನುಷ್ಯರ ಸೌಂಡ್ ಅಲ್ಲ ಬ್ರೋ, ಇದು ಕನ್ಫರ್ಮ್ ಬ್ರೋ ಫುಲ್ಲು ಬಂದು 100% ಮನುಷ್ಯ ಸೌಂಡ್ ಅಲ್ಲ, ಎಲ್ಲ ಕಡೆ ಕೇಳಿಸ್ತಿದೆ. ಕೇಳಿಸ್ತಿದೆ ಹೌದು ಬ್ರೋ. ಕೆಳಗಡೆ ಬಂತು ಬ್ರೋ. ಏನು ಬ್ರೋ? ಏನಿಲ್ಲ ಇಲ್ಲ ಬ್ರೋ, ಮುಸ್ಕೊಂತಿದೆ ಅಲ್ಲಿ ನೋಡಿ ಬ್ರೋ. ಏನು ಬ್ರೋ ಇದು ಎಷ್ಟು ವರ್ಷದ ಬ್ರೋ? ಏನೆಲ್ಲ 30 ವರ್ಷ ಆಯಿತು ಬ್ರೋ, 30 ವರ್ಷ ಆಯಿತು ಬ್ರೋ. ಕೆಳಗೂ ಇದೆ ಬ್ರೋ ಇದು, ಇನ್ನು ಕೆಳಗಡೆನೂ ಇದೆ, ಬಟ್ ಕೆಳಗಡೆ ಹೋಗೋಕ್ಕಾಗಲ್ಲ. ಯಾರು ಏನೋ ಮಾತಾಡ್ದಂಗೆ ಕೇಳಿಸಿಲ್ವಾ ಬ್ರೋ? ಇಲ್ಲೆಲ್ಲ ಬಿಟ್ಬಿಟ್ಟು ಮೇಲ್ಗಡೆ ಹೋಗ್ಬಿಡೋಣ ಡೈರೆಕ್ಟು. ಬ್ರೋ ಏನು ಬ್ರೋ ತಮಾಷೆ ಹೇಳ್ತಾ ಇದೆಯಾ ಬ್ರೋ? ಸೀರಿಯಸ್ ಆಗಿ ಮೇಲ್ಗಡೆ ಹೋಗ್ಬಿಡೋಣ ಬ್ರೋ ಇಲ್ಲಾಂದರೆ ಈ ಗ್ರೌಂಡ್ ಫ್ಲೋರ್ ಮಾತ್ರ ನೋಡೋಣ. ಎಲ್ಲ ಕಡೆಯಿಂದನೂ ಸೌಂಡ್ ಆಗ್ತಿದೆ ಒಟ್ಟಿನಲ್ಲಿ. ಯಾವುದು ತಲೆ ಕೆಡಿಸ್ಕೊಂಬೇಡಿ. ಇಲ್ಲಿ ಬ್ರೋ ಕೆಳಗಡೆ ತಲೆ ಮೇಲೆ ಜಸ್ಟ್ ಮಿಸ್ ಬ್ರೋ. ಅಲ್ಲಿ ಹಿಂದೆ ಗುರು ಯಾರು ಇಲ್ಲ ಗುರು ಏನು ಇಲ್ಲಿ. ಏನು ಕಾಣಿಸ್ತೀನಲ್ಲ. ಇಲ್ಲಿ ನೋಡಿ, ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ದಯವಿಟ್ಟು. ಏನಾಯಿತು? ಆ ಕಲ್ಲು ಬಿತ್ತು ಬ್ರೋ. ಕಲ್ಲು ಕಡೆಗಿಂದ ಬ್ರೋ ತಲೆ ಮೇಲೆ ಬ್ರೋ ಏನಿಲ್ಲ, ಹೆವಿ ಸೌಂಡ್ ಬರ್ತೈತೆ. ಹೆವಿ ಫುಲ್ ಈಗೊಂದಿಲ್ಲ. ನಾವು ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡೋಕ್ಕೆ ಬಂದಿಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಜೂಮ್ ಮಾಡಿ. ಅದು ಲಾಸ್ಟ್ ಅದಲ್ಲ, ಅದು ಬ್ರೋ. ಹ್ಞೂ ಬ್ರೋ, ಅಲ್ಲಿ ಹಾಂ, ಅದೇನೋ ಕಾಣಿಸ್ತಿದೆ ಅಲ್ಲಿ ಬ್ರೋ. ಬ್ರೋ ಬ್ರೋ ಕೈ ತಲೆ ಬ್ರೋ ಎರಡು ಇದೆ ಬ್ರೋ. ಅಯ್ಯೋ ಶಿಟ್ ಬ್ರೋ ಇರಿ ಬ್ರೋ. ಬ್ರೋ ಅದು ಗಿಡ ಬ್ರೋ, ಅದು ಗಿಡನಾ? ಗಿಡ, ಅದು ಹಂಗೆ ಕಾಣಿಸ್ತದೆ. ಬನ್ನಿ ಬ್ರೋ, ಈ ಗ್ರೌಂಡ್ ಫ್ಲೋರ್ ಮುಗಿಸೋಣ, ಅದಾದಮೇಲೆ ಏನೋ ಮಂತ್ರ. ಇಲ್ಲ ನಿಜವಾಗ್ಲೂ ಕರೀತು, ಏನೋ ಕರೀತು ಸರ್. ಏನು ಸೌಂಡ್? ಏನೋ ಹೆಸರು ಕೇಳಿಸ್ತಿದ್ಯಾ? ಏನದು ಬ್ರೋ? ಏನು ಹೆಸರು ಬ್ರೋ? ಬ್ರೋ ಹೆಸರು ಬ್ರೋ. ನಿಮ್ಮ ಹೆಸರು ಬ್ರೋ ಇವಾಗ ಅಲ್ಲಿ ಫ್ರೆಂಡ್ಸ್, ಇವಾಗ ಇಲ್ಲಿ ಸೌಂಡ್ ಬಿತ್ತು ಬ್ರೋ, ಏನೋ ಬಿತ್ತು. ಪ್ಲೀಸ್ ಗಾಬರಿ ಆಗ್ಬೇಡ ಬ್ರೋ, ಸೈಲೆಂಟ್. ಗಾಬರಿ ಅಂತೀಯಲ್ಲ ಬ್ರೋ. ಈ ರೇಂಜ್ ಬ್ರೋ ತಲೆ ಮೇಲೆ ಅಲ್ಲ ಬ್ರೋ, ನಾವು ಜಾಸ್ತಿ ಎದುರಿದ್ರೆ ನಮ್ಗೆ ಅಟ್ಯಾಕ್ ಆಗೋ ಚಾನ್ಸಸ್ ಆಗುತ್ತೆ ಬ್ರೋ. ಎಲ್ಲ ಕಡೆಯಿಂದನೂ ಅಯ್ಯೋ ಮ್ಯಾನ್ ಹ್ಯಾಂಡ್ಲ್ ಮಾಡ್ದಂಗೆ ಮಾಡ್ತೈತೆ ಅದು.
ಏನು ಈ ರೇಂಜ್ಗ ಅಲ್ಲ ಬ್ರೋ ಸ್ವಲ್ಪ ಅಯ್ಯೋ ಏನದು ಏನೋ ಏನೋ ಅನ್ನಕ್ಕೆ ಟ್ರೈ ಮಾಡ್ತಿದ್ದೀರಾ ನೀವು, ಕ್ಲಿಯರಾಗಿ ಕೇಳಿಸ್ತಿದೆ. ನಮ್ಮ ಹತ್ರ ಮಾತಾಡೋಕೆ ಟ್ರೈ ಮಾಡ್ತಿದ್ದೀರಾ? ಬ್ರೋ ಅಲ್ಲೇನೋ ಕಾಣಿಸ್ತಿದೆ ಬ್ರೋ, ನೋಡಿ ಅಲ್ಲಿ ನೋಡಿ ಬ್ರೋ. ಹೌದು 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 ಹೌದು. ಯಾರದು? ಬ್ರೋ ಹೋಯ್ತು ಹೋಯ್ತು ಬ್ರೋ. ಕಾಣಿಸ್ತಿಲ್ಲ ಇವಾಗ ಬ್ರೋ ನಾವು ಮೇಲ್ಗಡೆಗೆ ಹೋಗ್ಬಿಡೋಣ ಬನ್ನಿ. ಅಲ್ಲ ನಾವು ಅವಾಗ ಇರಲಿ ಬ್ರೋ, ಇಲ್ಲಿ ಅಲ್ಲಿಗೆ ಹೋಗೋಣ, ಡೈರೆಕ್ಟ್ ಅಲ್ಲಿಗೆ ಹೋಗೋಣ. ನಾವು ಕೆಳಗಡೆನೇ ಸುತ್ತಾಡ್ತಾ ಇದ್ರೆ ಇದು ಹಿಂಗೆ ಆಗೋದು. ಬನ್ನಿ ಬನ್ನಿ. ಸೊ ಫ್ರೆಂಡ್ಸ್, ಅಲ್ಲಿ ಮೇಲ್ಗಡೆ ಏನೋ ಪಾಸ್ ಆಯಿತು. ಇವಾಗ ಈ ಕಡೆ ಬೀಳ್ತೈತೆ, ಎಲ್ಲೆಲ್ಲಿ ಸೌಂಡ್ ಆಗ್ತೈತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬ್ರೋ. ಫ್ರೆಂಡ್ಸ್ ಸೀರಿಯಸ್ ಆಗಿ ಹೇಳ್ತೀನಿ, ಬಿಲ್ಡಿಂಗ್ ಮಾತ್ರ ಹೆವಿ ಅಬಾಂಡೆಂಟು, ಹೆವಿ ಆಗಿದೆ. ಎಕ್ಸ್ಟ್ರೀಮ್ ಆ್ಯಕ್ಟಿವಿಟೀಸ್ ನಡೀತಿದೆ. ಏನೋ ಸೌಂಡ್ ಬಂತು ಬ್ರೋ. ಲೈಬ್ರರಿ ಅಂದ್ಬಿಟ್ಟು ಅಲ್ಲಿ ಸೌಂಡ್ ಬರ್ತೈತೆ ಬ್ರೋ. ಲೈಬ್ರರಿ ಬ್ರೋ ಇರಿ ಲೈಬ್ರರಿಯಲ್ಲಿ ನೋಡಿ ಬ್ರೋ. ಏನೋ ಸೌಂಡ್ ಬ್ರೋ, ನಿಮಿಷ ಏನೋ ಹೋಯ್ತು ಹಾಂ ಮೂವಾಯ್ತು. ಓ ಇರಿ ಬ್ರೋ, ಇರು ಬ್ರೋ. ಏನು ಬ್ರೋ ನೀವು ಇರೋ ಅಂತೀಯಲ್ಲ ಬ್ರೋ. ಏನಾಯ್ತು ಬ್ರೀತು ಬ್ರೋ. ಸೇಫ್ ಆಗಿರಿ, ಎಕ್ಸ್ಟ್ರೀಮ್ ಆ್ಯಕ್ಟಿವಿಟೀಸ್ ನಡೀತಿದೆ. ಸ್ವಲ್ಪ ಆದಷ್ಟು ರೂಫ್ ಕೆಳಗಡೆನೇ ಇರೋಕ್ಕೆ ಟ್ರೈ ಮಾಡಿ. ಎಲ್ಲೆಲ್ಲಿ ಗ್ಲಾಸ್ ಸೌಂಡ್ ಆಗ್ತೈತೆ ಗೊತ್ತಾಗ್ತಾ ಇಲ್ಲ ಬ್ರೋ. ಬ್ರೋ ಮೇಲ್ಗಡೆ ಉಸಿರು ಹೇಳ್ಕೊಳೋ ಥರ ಸೌಂಡ್ ಕೇಳಿಸ್ತಿದೆ. ಮತ್ತು ಇನ್ನೇನೋ ಹೇಳಕ್ಕೆ ಟ್ರೈ ಮಾಡ್ತಿದೆ ನಮ್ಮ ಹತ್ರ. ಇರಿ ಬ್ರೋ, ಲೈಬ್ರರಿಯಲ್ಲಿ ಸೌಂಡ್ ಬಂತು. ಇದು ಕಟ್ತಾ ಇರೋ ಟೈಮಲ್ಲೇ ಬ್ರೋ ಮುಂದೆ ಒಂದು ಕ್ಲಾಸ್ ಮಾತ್ರ ಓಪನ್ ಮಾಡಿರೋದು, ಅವ್ರಿಗೆ ಪಾಠ ಹೇಳ್ತಿದ್ರು. ಇಲ್ಲಿಗೆ ಊರು ಒಳಗಡೆ ಇರೋದು ಅಂತ ಅಂದ್ಬಿಟ್ಟು ಸ್ಟೂಡೆಂಟ್ಸ್ ಯಾರು ಅಷ್ಟೊಂದು ಜನ ಸೇರ್ಕೊಂಡಿರೋ ಜನಕ್ಕೆ ಮಾತ್ರ ಪಾಠ ಹೇಳ್ತಾಯಿದ್ರು. ಆ ಏರೋ ಟೈಮಲ್ಲಿ ಬೋರ್ಡ್ ಒಳಗಡೆ ಪಾಠ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದು ಮುಖ ಬೋರ್ಡ್ ಒಳಗಡೆಯಿಂದ ಬಂದು ಸ್ಟೂಡೆಂಟ್ಸ್ನ ನೋಡಿ ಓದಂಗೆ, ಅದನ್ನು ನೋಡಿ ಭಯ ಬಿದ್ದು ಮಾರನೇ ದಿವಸ ಯಾವ ಸ್ಟೂಡೆಂಟ್ಸು ಬಂದಿಲ್ಲ. ಇಷ್ಟು ದೊಡ್ಡ ಬಿಲ್ಡಿಂಗ್ ಹಾಗೆ ದುಡ್ಡು ಕಟ್ಟಿ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಅರ್ಥ ಆಯ್ತಾ? ಅದು ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಬ್ರೋ ನಿಧಾನಕ್ಕೆ ಕೇಳಿಸ್ಕೋಬೇಕು, ಸೌಂಡು ಮೈನ್ಯೂಟಾಗಿ ಕೇಳಿಸ್ತಿದೆ. ಬ್ರೀತ್ ಮಾಡೋದು ಒಂದೊಂದೂ ಸೌಂಡ್ ಕೇಳಿಸ್ತಿದೆ ಹೊರಗೆ. ಬ್ರೋ ಇವಾಗ ಏನು ಮಾಡೋಣ ಅಂದರೆ, ಡೌಸಿಂಗ್ ರಾಡ್ಸ್ ಇದೆ, ಅದು ನಮ್ಮ ಹತ್ರ ಏನೋ ಮಾತಾಡೋಕ್ಕೆ ಟ್ರೈ ಮಾಡ್ತಿದೆ. ನಾವು ಡೌಸಿಂಗ್ ರಾಡ್ಸ್ ಇಟ್ಕೊಂಡು ಕ್ವಶನ್ ಕೇಳಕ್ಕೆ ಟ್ರೈ ಮಾಡೋಣ. ಇಷ್ಟೊಂದು ಎಕ್ಸ್ಟ್ರೀಮ್ ಆಕ್ಟಿವಿಟಿ ಬರ್ತಿದೆ, ನೀನು ಡೌಸಿಂಗ್ ರಾಡು ಅಂತ. ಅದೇ ಬ್ರೋ, ಕ್ವಶನ್ ಕೇಳೋಣ. ಅಷ್ಟೊಂದೆಲ್ಲ ಮೇಲ್ಗಡೆ ಸೌಂಡ್ ಬರ್ತೈತೆ ಅಲ್ಲಿ. ಹ್ಞೂ ಬ್ರೋ, ಅವ್ರ ಜೊತೆ ಇವಾಗ ಕಮ್ಯುನಿಕೇಷನ್ ಮಾಡಬೇಕು. ಅದ್ರ ಜೊತೆ ಕಮ್ಯುನಿಕೇಷನ್ ಮಾಡಿದ್ರೇ ನಮ್ಗೆ ಸ್ವಲ್ಪ ಏನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದೆ ಬ್ರೋ. ಇದ್ದಂತೆ ಮಾತಾಡಬೇಕಾದ್ರೇ ಸೌಂಡ್ ಬರ್ತೈತೆ, ಬರೀ ಅದ್ರ ಬಗ್ಗೆ ಏನೋ ಸ್ಟೋರಿ ಕೇಳಬೇಕಾದ್ರೇ ಸೌಂಡ್ ಬರ್ತೈತೆ. ನೋಡಿದ್ರೆ ಅಲ್ಲಿ ಸೊ ಫ್ರೆಂಡ್ಸ್, ಎಸ್ಪೆಷಲಿ ಮೇಲ್ಗಡೆಯಿಂದನೇ ಬರ್ತಾ ಇರೋದು ಸೌಂಡ್ ಜಾಸ್ತಿ. ಸೊ ಫ್ರೆಂಡ್ಸ್, ಇಲ್ಲೇನು ನಡೀತಿದೆ ಅಂದರೆ, ಈ ಬಿಲ್ಡಿಂಗಲ್ಲಿ ತುಂಬ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೀತಿದೆ. ಸೊ ಅದರಿಂದ
ಅದು ಆ್ಯಕ್ಚುಲಿ ನಮ್ಮ ಹತ್ರ ಏನೋ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಅಂತ ಅನಿಸ್ತಿದೆ. ಸೊ ಅದರಿಂದ ನಾವು ಇವಾಗ ಡೌಸಿಂಗ್ ರಾಡ್ ತಂದಿದ್ದೀನಿ, ಅದರಲ್ಲಿ ಕಮ್ಯುನಿಕೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನು ನಡೆಯುತ್ತೆ ಅಂತ ನೀವು ನೋಡಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡೋಣ ಬ್ರೋ. ಡೌಸಿಂಗ್ ರಾಡ್ ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಾ? ಗೊತ್ತಿಲ್ಲ ಬ್ರೋ. ನಿಮ್ಗೆ ಯಾರಿಗೂ ಡೌಸಿಂಗ್ ರಾಡ್ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ. ಪ್ರಜ್ವಲ್ಗೆ ಗೊತ್ತು, ನನಗೆ ಗೊತ್ತು. ಸೊ ಫ್ರೆಂಡ್ಸ್, ನಾವಿವಾಗ ಡೌಸಿಂಗ್ ರಾಡು ಒಂದು ಲೊಕೇಶನ್ ಫಿಕ್ಸ್ ಮಾಡಿ ಅಲ್ಲಿ ಡೌಸಿಂಗ್ ರಾಡ್ ಆಡ್ತೀವಿ. ಸೊ ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ನಾವು ಇವಾಗ ಡೌಸಿಂಗ್ ರಾಡು ಕ್ವಶನ್ಸ್ ಕೇಳ್ತೀರಿ. ಯಾಕಂದರೆ ಈ ಬಿಲ್ಡಿಂಗ್ಗೆ ಇದೇ ಸೆಂಟರ್ ಆಫ್ ದಿ ಪಾಯಿಂಟು. ಸೊ ಬೇಕಾದ್ರೆ ನೀವು ನೋಡ್ಬೋದು ಬ್ರೋ, ಆ ಕಡೆ ಎಲ್ಲ ತೋರಿಸಿ. ಈ ಬಿಲ್ಡಿಂಗ್ ಫುಲ್ಲು ಸರೌಂಡಿಂಗು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಏನು ನಡೆದ್ರು ಒಂದೊಂದು. ಅದರಿಂದ ನಾವು ಈ ಲೊಕೇಶನ್ ಸೆಲೆಕ್ಟ್ ಮಾಡಿದ್ದೀರಿ. ಸೊ ಫಸ್ಟ್ ಆದರೆ ಬ್ರೋ ನೀವು ಕೇಳಿ ಕ್ವಶನು. ಬ್ರೋ ಅಂದರೆ ನನಗೇನು ಅನ್ಸುತ್ತೋ ಅದಕ್ಕೆ ಏನು ಅನಿಸುತ್ತೋ ಅದು ಕೇಳಿ ಬ್ರೋ. ಸೊ ನಾವು ಬರೋಗಿದ್ದಾನೆ ತುಂಬ ಸೌಂಡ್ ಕೇಳಿಸ್ತಿದೆ ಒಂದು ಮೇಲೆ ಒಂದು. ಜೋರಾಗಿ ಮಾತಾಡಿ ಸ್ವಲ್ಪ. ಹಾಂ. ಸೊ ನಾವು ಬಂದಿದ್ದೀವಿ, ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದೆ ಅಂದರೆ ಹಿಂಗೆ ಎಸ್ ಅಂತ ಮಾಡಿ, ಇಲ್ಲ ತೊಂದರೆ ಇಲ್ಲ ಅಂತೇಳಿ ನೋ ಅಂತ ಕೊಡಿ. ಜೋರಾಗಿ ಕೇಳಿ ಕ್ವಶನ್ನ. ನಾವು ಬಂದಿರೋದು ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದೆ ಅಂದರೆ ಎಸ್ ಅನ್ನಿ, ಇಲ್ಲ ಅಂದರೆ ಬಿಡಿಸಿ. ತೊಂದರೆ ಆಗ್ತಿದೆ ಬ್ರೋ, ತೊಂದರೆ ಆಗ್ತಿದೆ. ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಇದಂತೂ ನಾನು ಕನ್ಫರ್ಮ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದರಿಂದ ದಯವಿಟ್ಟು ನೀವು ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋದನ್ನ ಮಾಡಬೇಡಿ. ನಮ್ಮಿಂದ 100% ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಬ್ರೋ. ಒಬ್ರಿದ್ದೀರಾ, ಒಬ್ರಿಗಿಂತ ಜಾಸ್ತಿ ಜನ ಇದ್ದೀರಾ. ಒಬ್ರಿದ್ರೆ ಕ್ಲೋಸ್ ಮಾಡಿ, ಜಾಸ್ತಿ ಜನ ಇದ್ದರೆ ಓಪನ್ ಮಾಡಿ ಈ ಡೌಸಿಂಗ್ ರಾಡ್ನ. ಮತ್ತೆ ಕೇಳ್ಬರೋ ಕ್ವಶನು. ಒಬ್ಬರಿಗಿಂತ ಜಾಸ್ತಿ ಸೌಂಡು. ಇದು ಯಾವುದೋ ಬೇರೆ ಥರ ಸೌಂಡ್ ಕೇಳಿಸ್ತಿದೆ ಬ್ರೋ. ಬಂದವಾಗಿಂದ ಈ ಥರ ಸೌಂಡ್ ಕೇಳಿಸ್ಲಿಲ್ಲ ನಮಗೆ. ಇಲ್ಲ, ಹೆವಿ ಅಂದರೆ ತುಂಬ ಇದು ಬೇರೆ ಥರ ಕೇಳಿಸ್ತು. ಬೇರೆ ಥರನೇ ಸೌಂಡ್ ಇದೆ. ಹೌದು, ಇದು ಯಾವುದೋ ಬೇರೆ ಥರ ಕೇಳಿಸ್ಲಿಲ್ವಾ ಸೌಂಡು? ಸೌಂಡ್ ಬೇರೆ ಥರ ಕೇಳಿಸ್ತಿದೆ ಬ್ರೋ. ನೀವು ಕೇಳಿ, ನಿಮ್ಮ ಕ್ಯಾಮ್ರಾ ಕೊಡಿ, ಅವ್ರಿಗೆ ಕೊಡಿ ಬ್ರೋ. ಅಮ್ಮ, ಇಲ್ಲಿ ಯಾರಿದ್ದೀರಾ ಗೊತ್ತಿಲ್ಲ, ಬಟ್ ಬಂದು ತವಿಂದ ಹೆವಿ ಸೌಂಡ್ ಮಾಡ್ತಾ ಇದ್ದೀರಾ. ಇಲ್ಲಿ ಬಿಲ್ಡಿಂಗ್ ಕಟ್ಟೋ ಟೈಮಲ್ಲೇನೆ ಒಬ್ರು ಸತ್ತಿದ್ದಾರೆ ಅಂತ ಕೇಳ್ಪಟ್ವಿ. ಬಿಲ್ಡಿಂಗ್ ಕಟ್ಟಾದ್ಮೇಲೆ ಒಬ್ರು ಸತ್ತಿದ್ದಾರೆ ಅಂತ ಕೇಳ್ಪಟ್ವಿ. ಬಟ್ ನಾನು ನಿಮ್ನ ಕ್ವಶನ್ ಏನು ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಈ ಬಿಲ್ಡಿಂಗ್ ಕಟ್ಟೋ ಟೈಮಲ್ಲಿ ನೀವು ಅನಿರೀಕ್ಷಿತವಾಗಿ ಸತ್ರ ಅಥವಾ ಇಲ್ಲಿ ನೀವೇನಾದ್ರೂ ಸೂಸೈಡ್ ಮಾಡ್ಕೊಂಡು ಸತ್ರ. ನೀವು ಅನಿರೀಕ್ಷಿತವಾಗಿ ಏನಾದರೂ ಸತ್ತಿದ್ರೆ ಎಸ್ ಅಂತ ಹೇಳಿ, ಇಲ್ಲ ಅಂತ ಹೇಳಿದ್ರೆ ನೀವೇನಾದ್ರೂ ಸೂಸೈಡ್ ಏನಾದರೂ ಮಾಡ್ಕೊಂಡಿದ್ರೆ ನೋ ಅಂತ ಹೇಳಿ. ಎಸ್ ಅಂತ ಬಂತು ಬ್ರೋ. ಯಾರ್ದು ಹುಡುಗಿ ಇಲ್ಲೇನೋ ಬೇರೆ ಡಿಫ್ರೆಂಟ್ ಸೌಂಡ್ ಕೇಳಿಸ್ತಿದೆ. ಸುಮ್ಮನೆ ಆ ಕಡೆಯಿಂದ ಹೆವಿ ರೋಡ್ ರಾಡ್ಸ್ ಕೊಡು ಕೆಲಸ. ಇಲ್ಲಿ ನಾವು ಬಂದಿರೋದ್ರಿಂದ ನಿಮಗೆ ತೊಂದರೆ ಆಗ್ತಿದೆ ಅಂತ ಕೇಳ್ದವಾಗ ನೀವು ಎಸ್ ಅಂತಂದರೆ, ನಾನು ಇನ್ನೊಂದು ಕೇಳ್ತೀನಿ. ನಾವಿರೋದ್ರಿಂದ ನಮಗೆ ಇಲ್ಲಿ ಏನಾದರೂ ತೊಂದರೆ ಆಗುತ್ತಾ? ತೊಂದರೆ ಆದರೆ ಈ ರಾಡ್ನ ಸೇರಿಸಿ, ಇಲ್ಲಾಂದರೆ ಬಿಡಿಸಿ. ನಾನು ಮತ್ತೆ ಕೇಳ್ತೀನಿ, ಈ ಲೊಕೇಶನಲ್ಲಿ ನಮಗೇನಾದರೂ ತೊಂದರೆ ಆಗುತ್ತಾ? ಬ್ರೋ, ಸೌಂಡ್ ಬಂತು ಯಾವುದೋ ಡಿಫ್ರೆಂಟ್ ಸೌಂಡು. ಯಾರದು ಬ್ರೋ? ಡಿಫ್ರೆಂಟ್ ಸೌಂಡು ಬ್ರೋ. ಆ್ಯಕ್ಚುಲಿ ನಾವು ಇನ್ನೊಂದು ಫ್ಲೋರ್ಗೆ ಹೋಗ್ಬೇಕು ಅನಿಸುತ್ತೆ, ಹೋಗ್ಬಿಡೋಣ. ಸೌಂಡ್ ಆವಾಗಲಿಂದ ಬಂದಾಗಲಿಂದ ನಾವು ಮೇಲ್ಗಡೆನೇ ಜಾಸ್ತಿ ಸೌಂಡ್ ಕೇಳಿಸ್ತೀವಿ. ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ಕ್ಲೀನಾಗಿ, ಬಂದವಾಗ ಬೇರೆ ಥರ ಸೌಂಡ್ ಕೇಳಿಸ್ತಿತ್ತು, ಇವಾಗ ಬೇರೆ ಥರ ಸೌಂಡ್ ಕೇಳಿಸ್ತಿದೆ. ಇಲ್ಲಿ ಒಂದಕ್ಕಿಂತ ಜಾಸ್ತಿ ಏನೋ ಇದೆ ಅನ್ನಿಸ್ತಿದೆ ನನಗೆ. ಅದರಿಂದ ನಾವು ಮೇಲಕ್ಕೆ ಹೋಗಿ ಚೆಕ್ ಮಾಡೋಣ. ಯಾರು ಡಿವೈಡ್ ಆಗೋದು ಬೇಡ ಬ್ರೋ, ಎಲ್ಲ ಜೊತೆಗೆ ಬನ್ನಿ. ಎಲ್ಲ ಜೊತೆಗೆ ಬನ್ನಿ. ಸೊ ಬನ್ನಿ ಬ್ರೋ. ಏನು ಗಾಡಿ ಇದೆಯಾ? ಇದೆ